ಹೋಗಿ ಕುತ್ಕೋ ನಡಿ ಹೋಗು ಅಲ್ಲಿ ಮಾಮದ ನಡಿ. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತಿನ ವಿಡಿಯೋ ಅಪ್ಲೋಡ್ ಮಾಡಬೇಕಾ ಬೇಡವಾ ಅಥವಾ ಈ ವಿಡಿಯೋದಲ್ಲಿ ಏನು ಮಾತಾಡಬೇಕು ಅನ್ನೋದೇ ಗೊಂದಲವಾಗಿದೆ ನನಗೆ. ಆದರೂ ನನ್ನ ಮನಸ್ಸಿಗಾಗಿರುವಂಥ ನೋವು ಬೇಜಾರನ್ನ ನಾನು ಯಾವುದಾದ್ರೂ ಒಂದು ಮೂಲಕ ವ್ಯಕ್ತಪಡಿಸಲೇಬೇಕಲ್ವಾ. ಅದಕ್ಕಾಗಿ ನನಗನ್ಸಿದ ಒಂದಷ್ಟು ಮಾತುಗಳನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಇದು ನಮ್ಮ ಅಮ್ಮನ ಮನೆ. ಲಾಸ್ಟ್ ಇಯರ್ ನಾನು ಈ ಮನೆಗೆ ಹೋದಾಗ ಕೆಲವೊಂದಷ್ಟು ಮಾತುಗಳನ್ನು ಕೇಳ್ಪಟ್ಟೆ. ಆವಾಗಿಂದನೇ ನಾನು ಸ್ಟ್ರಾಂಗ್ ಆಗಿ ಡಿಸೈಡ್ ಆಗಿದ್ದೆ, ಇನ್ಯಾವತ್ತೂ ಈ ಮನೆಗೆ ನಾನು ಕಾಲಿಡಬಾರ್ದು ಅಂತ. ನನ್ನಿಂದ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ ಗೊತ್ತಾದ ಮೇಲೂ ಕೂಡ ನಾನು ಯಾಕೆ ಅವ್ರಿಗೆ ತೊಂದರೆ ಕೊಡಲಿ ಅಂತ ಹೇಳ್ಬಿಟ್ಟು ಅವರಿಂದ ದೂರನೇ ಇರೋದು ಒಳ್ಳೇದು ಅಂತ ಹೇಳ್ಬಿಟ್ಟು ನನಗೆ ನಾನೇ ಡಿಸೈಡ್ ಮಾಡ್ಕೊಂಡೆ. ಬಟ್ ಎಲ್ಲ ಸಿಚುವೇಶನ್ಗಳು ಒಂದೇ ರೀತಿ ಇರಲ್ಲ ಅಂತ ಟೈಮ್ ಕಲಿಸುತ್ತೆ. ಆದರೆ ಇವತ್ತು ಹೋಗಿದ್ದು ನಾನು ಅಮ್ಮಂಗೆ ಹುಷಾರಿಲ್ಲ ನೋಡ್ಕೊಂಡು ಬರೋಣ ಅಂತ ಅಷ್ಟೇ. ಹಸ್ಬೆಂಡ್ ಹೇಳಿದ್ರು, ಅಷ್ಟು ದೂರ ಹೋಗ್ತಾ ಇದೆಯಾ, ಅವ್ರಿಗೆ ಹುಷಾರಿಲ್ಲ ಅಂತ ಗೊತ್ತಾಗಿದೆ, ಮನೆಗೆ ಹೋಗ್ಬಿಟ್ಟು ನೋಡ್ಕೊಂಡು ಬಾ ಅಂತ ಹೇಳಿದ್ರು. ಹಸ್ಬೆಂಡ್ ಮಾತಿಗೆ ಬೆಲೆ ಕೊಟ್ಟಷ್ಟೇ ನಾನು ಇವತ್ತು ಆ ಮನೆಗೆ ಹೋಗಿದ್ದು. ಇಡೀ ಜನ್ಮ ಪೂರ್ತಿ ಮರೆಯೋಕ್ಕಾಗದಿರೋಷ್ಟು ಮರ್ಯಾದೆ ಸಿಕ್ತು ಅವತ್ತು. ಜಸ್ಟ್ ಒಂದು ಅರ್ಧ ಗಂಟೆ ಕೂತಿದ್ದಷ್ಟೇ. ಇನ್ನೇನು ಹೊರಡಬೇಕು ಅನ್ನೋ ಅಷ್ಟರಲ್ಲಿ ಹೋಗಿರೋ ಕೆಲಸ ಎಷ್ಟಿದನೋ ಅಷ್ಟನ್ನ ಮುಗಿಸ್ಕೊಂಡು ನಮ್ಮ ಬಾಳಗ್ ನಾವ್ ಎದ್ದು ಬರ್ತಾ ಇದ್ವಿ. ಅವರೇ ಒಂದಕ್ಕೊಂದು ಮಾತು ಶುರು ಮಾಡಿ ಅದು ಸ್ವಲ್ಪ ದೊಡ್ಡದಾಗಿ ಜಗಳಕ್ಕೆ ಟರ್ನ್ ಆಯ್ತು. ಇದು ಮಾತಾಡೋವಂಥ ಟೈಮ್ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದೆ. ಬಟ್ ಅವ್ರು ಆಡ್ದಂಥ ಮಾತುಗಳನ್ನ ಕೇಳಿ ನಾನು ಸ್ವಲ್ಪ ರೈಸ್ ಆಗಿ ಮಾತಾಡಿದೆ. ಯಾಕೆಂದರೆ ಸಂದರ್ಭ ಆ ರೀತಿ ಇತ್ತು. ಸುಮ್ಮನೆ ಬಂದರೆ ಅವ್ರು ತಪ್ಪಿದೆ, ಅದಕ್ಕೋಸ್ಕರ ಸುಮ್ಮನೆ ಇದ್ದಾರೆ ಅಂತ ಅನ್ಕೊಳ್ತಾರೆ ಅಂತ ಹೇಳಿ ನಾನು ಕೂಡ ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಮಾತಾಡಬೇಕಾಗಿ ಬಂತು. ಇದಲ್ಲದೆ ಅತ್ತೆ ಮಾವನ ತಂಗಿ ಕೂಡ ಬಂದಿದ್ರು, ಅಮ್ಮನಿಗೆ ಹುಷಾರಿಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಅವರೆಲ್ಲರ ಮುಂದೆ ಕೆಲವೊಂದಷ್ಟು ಆಡಿದ ಮಾತುಗಳೇನಿದೆ ಅಲ್ಲ, ಅದು ತುಂಬಾ ಚೀಪ್ ಲೆವೆಲಲ್ಲಿತ್ತು. ಅವ್ರ ಮುಂದೆ ಈ ಥರದ ಮಾತುಗಳನ್ನೆಲ್ಲ ಆಡಿದ್ದು ನಿಜವಾಗ್ಲೂ ನಂಗೆ ಸಹಿಸ್ಕೊಳಕ್ಕಾಗಲಿಲ್ಲ. ಎಷ್ಟೋ ವಿಚಾರಗಳನ್ನು ನಮ್ಮ ಅತ್ತೆ ಮನೆಯವರಿಂದ ನಾನು ಮುಚ್ಚಿಟ್ಟಿದ್ದೆ. ಬಟ್ ಅವತ್ತಿನ ದಿನ ಅವರೇ ಅದನ್ನ ರಿವೀಲ್ ಮಾಡಿದ್ರು. ಯಾಕೆ ಏನಾಯ್ತು ಅನ್ನೋದನ್ನ ನಾನು ತೀರಾ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಮನೆ ಅಂತ ಅಂದಮೇಲೆ ಎಲ್ಲರ ಮನೆಯಲ್ಲೂ ಇರುವಂಥ ಸಮಸ್ಯೆಗಳೇ. ಬಟ್ ಅವ್ರ ಮನೇಲಿ ಇರುವಂಥ ಸಮಸ್ಯೆಗಳು, ಆಗೋ ಜಗಳಗಳಿಗೆ, ಹಾಗೆ ಅವ್ರ ಮನೇಲಿ ಯಾರಿಗಾದ್ರೂ ಹೆಲ್ತ್ ಇಶ್ಯೂಸ್ ಆದರೆ ಅದಕ್ಕೆಲ್ಲದಕ್ಕೂ ಪ್ರತ್ಯಕ್ಷವಾಗಿ ನಾನೇ ಕಾರಣ ಅನ್ನೋ ರೀಸನ್ ಇದೆಯಲ್ಲ, ಅದು ನನಗೆ ತುಂಬಾ ಹರ್ಟ್ ಮಾಡುತ್ತೆ. ತುಂಬ ಹರ್ಟ್ ಆಗಿದೆ ಕೂಡ ಈವರೆಗೂ ಕೂಡ. ನಾನು ಇಲ್ಲಿವರೆಗೂ ಅದರಿಂದ ಹೊರಗೆ ಬರೋಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ ನನ್ನಿಂದ. ಅವರೇನೇ ಮಾತಾಡಿದ್ರು ಅವರೇ ಸರಿ, ನಾವೇ ತಪ್ಪು ಅನ್ನೋ ಆರ್ಗ್ಯುಮೆಂಟ್ ಮಾಡ್ತಾರೆ. ಸೊ ಅರ್ಥವಿಲ್ಲದ ಮಾತುಗಳಿಗೆ ನಾವು ಎಷ್ಟು ಅಂತ ಆರ್ಗ್ಯುಮೆಂಟ್ ಮಾಡೋಕ್ಕಾಗುತ್ತೆ. ನಾವೇ ಸೈಲೆಂಟ್ ಆಗಿರೋದು ಒಳ್ಳೇದು ಅಲ್ವಾ. ಸೊ ಇಷ್ಟೆಲ್ಲ ಆದರೂ ಕೂಡ ಅವ್ರು ಏನೂ ಆಗೇ ಇಲ್ಲ ಅನ್ನೋ ಥರ ರಿಯಾಕ್ಟ್ ಮಾಡ್ತಾರೆ. ಬಟ್ ನನ್ಗೆ ಆ ರೀತಿ ಇರೋಕ್ಕೆ ಬರಲ್ಲ. ಇನ್ನು ಸಣ್ಣ ಪುಟ್ಟ ಈ ರೀತಿ ಮನೇಲಿ ಜಗಳ ಆದಾಗ ಅಫ್ಕೋರ್ಸ್ ಅಕ್ಕಪಕ್ಕದವ್ರು ಬಂದು ಕಾಂಪ್ರಮೈಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಆ ಒಂದು ಟೈಮಲ್ಲಿ ನಾನು ಏನು ಹೇಳಬೇಕು ಅದನ್ನ ಕರೆಕ್ಟಾಗಿ ಹೇಳಿ ಬಂದಿದ್ದೀನಿ ಅಂತ ನನಗನ್ಸುತ್ತೆ. ಇನ್ನು ಮುಂದಿಂದು ಅವ್ರ ಲೈಫು, ಅವ್ರ ಇಷ್ಟ, ಅವ್ರು ಹೇಗಾದರೂ ಬದುಕಲಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಇನ್ನು ಅಮ್ಮನಿಗೆ ಏನಾಗಿದೆ ಅಂತ ಎಲ್ಲರೂ ಕೇಳ್ಬೋದು. ಅವ್ರು ಹುಷಾರಾಗಿದ್ದಾರೆ, ಅವರಿಗೆ ಲೈಟಾಗಿ ಸ್ಟ್ರೋಕ್ ಆಗಿತ್ತು. ಇವಾಗ ಓಕೆ, ಸ್ವಲ್ಪ ಪರವಾಗಿಲ್ಲ, ಹುಷಾರಾಗಿದ್ದಾರೆ. ಸೊ ನನಗೂ ನನ್ನದೇ ಆದ ಒಂದು ಲೈಫ್ ಇದೆ. ನನ್ನ ಗಂಡ, ಮಗು, ಹಾಗೆ ನನ್ನ ಕುಟುಂಬದವ್ರ ಜೊತೆಗೆ ಚೆನ್ನಾಗಿರಬೇಕು ಅನ್ನೋ ಆಸೆ ಇದೆ. ಇದನ್ನೆಲ್ಲ ತಲೆಯಿಂದ ತೆಗೆದಾಕಿ ನಾನು ಕೂಡ ತುಂಬಾ ಸ್ಟ್ರಾಂಗ್ ಆಗಿರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸ್ವಲ್ಪ ಕಷ್ಟ ಆಗ್ತಾ ಇದೆ ಅದರಿಂದ ಹೊರಗೆ ಬರೋಕ್ಕೆ. ಎಲ್ಲ ಹೆಣ್ಮಕ್ಳಿಗೂ ಗಂಡನ ಮನೆ ಎಷ್ಟು ಮುಖ್ಯನೋ ತವ್ರ ಮನೆಯೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಸೊ ಯಾರು ಹಾಳಾಗಲಿ ಅಂತ ಬಯಸೋದಿಲ್ಲ. ನನ್ನ ವಿಡಿಯೋಸ್ನ ಅವ್ರು ನೋಡ್ತಾರೋ ಬಿಡ್ತಾರೋ, ನಾನಿವತ್ತು ಆಡಿರೋ ಮಾತುಗಳನ್ನ ಅವ್ರು ಹೇಗೆ ತೊಗೊಳ್ತಾರೋ ನನಗೊಂದು ಗೊತ್ತಿಲ್ಲ. ನನ್ನ ಬಗ್ಗೆ ಹೆಚ್ಚು ಗೊತ್ತಿಲ್ಲದೆ ಇರೋ ಫ್ರೆಂಡ್ಸು, ರಿಲೇಟಿವ್ಸು ಎಲ್ಲರೂ ಕೇಳ್ತಾರೆ, ಅಮ್ಮನ ಮನೆಗೆ ಹೋಗಲ್ವಾ, ತವ್ರ ಮನೆಗೆ ಹೋಗಲ್ವಾ ಅಂತ. ಸೊ ಎಲ್ರಿಗೂ ನಾನು ಡೀಟೇಲಾಗಿ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ಕ್ಲಾರಿಟಿನ ಕೊಟ್ಟಿದ್ದೀನಿ. ಮೇ ಬಿ ಅರ್ಥ ಆಗಿರುತ್ತೆ ಎಲ್ರಿಗೂ. ಇದೆಲ್ಲದನ್ನು ಮುಗಿಸ್ಕೊಂಡು ನಾವು ನಂತರ ನಮ್ಮ ಮಾವನ ಇನ್ನೊಬ್ಬ ತಂಗಿ ಮನೆಗೆ ಹೋದ್ವಿ. ಅಲ್ಲಿ ನನಗೆ ಯಾವುದೇ ರೀತಿಯ ವಿಡಿಯೋ ಶೂಟ್ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ, ಮೂಡು ಕೂಡ ಇರಲಿಲ್ಲ. ಸ್ಕಂದ ಕೂಡ ಮಲಗಿಬಿಟ್ಟ. ಸಂಜೆ ನಾವು ದೇವ್ರ ದರ್ಶನಕ್ಕೆ ಅಂತ ಬಂದ್ವಿ. ಹಿಂದಿನ ದಿನ ನಮಗೆ ದೇವ್ರ ದರ್ಶನ ಮಾಡ್ಲಿಕ್ಕೆ ಟೈಮ್ ಆಗಲಿಲ್ವಲ್ಲ, ಹಾಗಾಗಿ ನಾನು ಬಂದಿರೋ ಮುಖ್ಯ ಉದ್ದೇಶನೇ ನನ್ನ ಹರಕೆ ತೀರಿಸಿ ದೇವ್ರ ದರ್ಶನ ಮಾಡಬೇಕು ಅಂತ. ಸೊ ಇಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡೆ ನಾನು. ಅಯ್ಯಪ್ಪ, ಸ್ಕಂದ ಇನ್ನು ನಿದ್ದೆಲೇ ಇದ್ದ. ಅವನ ಅರ್ಧ ನಿದ್ದೆಯಿಂದ ಎಬ್ಬರಿಸ್ಕೊಂಡು ಕರ್ಕೊಂಡು ಬಂದ್ವಿ. ಲೇಟ್ ಆದರೆ ದೇವಸ್ಥಾನದಲ್ಲಿ ಮತ್ತೆ ಕ್ರೌಡ್ ಜಾಸ್ತಿ ಆಗ್ಬಿಡುತ್ತೆ ದರ್ಶನಕ್ಕೆ ಅಂತ ಸುಮಾರು ಹೊತ್ತು ವೆಯ್ಟ್ ಮಾಡಬೇಕು ಅಂತ ಹೇಳಿ ಪಾಪ ಅವನ ಅರ್ಧ ನಿದ್ದೆಯಿಂದ ಕರ್ಕೊಂಡು ಬಂದ್ವಿ. ಅವ್ನು ತುಂಬಾನೇ ಕಿರಿಕಿರಿ ಮಾಡ್ತಾ ಇದ್ದ.
ಗೊತ್ತಿ ಅದನ್ನ ಅಲ್ಲಿ ಕೊಡದ ಇಲ್ಲಿ ಕೊಡದ್ರ ಆಯ್ತು ಕಂದ ಆಯ್ತು ಹೋಗೋಣ ಹೋಗೋಣ ಅಮ್ಮನವ್ರಿಗೆ ಅಂತ ನಾವು ಊರಿಂದಾನೇ ಮಡ್ಲಕ್ಕಿನ ತಗೊಂಡ್ ಬಂದಿದ್ವಿ. ಸೊ ಎಲ್ಲರೂ ಪ್ರತಿಯೊಬ್ರು ಅಮ್ಮನವ್ರಿಗೆ ಮಡ್ಲಕ್ಕಿನ ಕೊಡ್ತಾರೆ. ಹಾಗೆ ಸ್ಕಂದ 9 ತಿಂಗಳ ಮಗು ಇದ್ದಾಗ ಈ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಅವನಿಗೂ ಕೂಡ ತುಲಾಭಾರನ ಕೊಡಿಸಿದ್ವಿ. ಅವಾಗಿನ್ನು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರಲಿಲ್ಲ. ಊರಿನ ಗ್ರಾಮ ದೇವತೆಯ ಹಬ್ಬ ಅಂತ ಅಂದ್ರೆ ತುಂಬಾ ದೊಡ್ಡದಾಗಿನೇ ಜಾತ್ರೆ ನಡೀತಾ ಇರುತ್ತೆ. ದೇವಸ್ಥಾನದ ಮುಂಭಾಗದಲ್ಲಿ ಈ ರೀತಿ ತುಂಬಾನೇ ದೊಡ್ಡದಾಗಿರುವಂತ ಸೆಟ್ನ ಹಾಕಿರ್ತಾರೆ. ಪ್ರತಿ ವರ್ಷ ಡಿಫ್ರೆಂಟ್ ಆಗಿರುವಂತ ಸೆಟ್ನ ಹಾಕ್ತಾರೆ. ಹಾಗೆ ಇಲ್ಲಿ ಸುಮಾರು ಆರ್ಕೆಸ್ಟ್ರಾ ಡ್ರಾಮಾಗಳೆಲ್ಲ ನಡೆಯುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನಮ್ಮ ನಾದ್ನಿ ಸ್ಕಂದನ ಈ ರೀತಿ ಹೆಗಲ ಮೇಲೆ ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ನು ತುಂಬಾ ಅಳ್ತಾ ಇದ್ದ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ಈ ಜಾತ್ರೆ ಎಲ್ಲ ನೋಡ್ತಾ ಸ್ವಲ್ಪ ಅಳು ಕಮ್ಮಿ ಆಯಿತು, ಅವನು ಸ್ವಲ್ಪ ಸಮಾಧಾನ ಆದ. ಇನ್ನು ಜಾತ್ರೆಯಲ್ಲಿ ನಾವು ಯಾವುದೇ ರೀತಿಯಾದ ವಸ್ತುಗಳನ್ನು ಪರ್ಚೇಸ್ ಮಾಡಲಿಲ್ಲ. ಸುಮ್ಮನೆ ಹಂಗೆ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಅಷ್ಟೇ. ಸ್ಲಿಪ್ಪರ್ ಹಿಡ್ಕೊಂಡು ಬರ್ತಿದ್ದೆ ನನಗೆ ಕರ್ಕೊಂಡು ಹೋಗ್ತಾ ಇದೀಯ ಯಾಕಂದ ಏನು ಬೇಕು ನಿಮಗೆ? ಏನು ಬೇಕು? ಇದು ಬೇಕಾ ಕಂದ? ಇದು ಬೇಕಾ? ಇದು ಬೇಕಾ? ಇದು ಬೇಕಾ? ಯಾವ್ದು ಬೇಕಂತ ಹೇಳ್ತಾನೆ ನೋಡು ಕಂದ. ನಾವಿನ್ನೇನು ರಿಟರ್ನ್ ಬರ್ತಾ ಇದ್ವಿ, ಸ್ಕಂದಂಗೆ ಅದೇನು ಕಾಣಿಸ್ತೋ ಏನೋ ಗೊತ್ತಿಲ್ಲ. ಈ ಒಂದು ಶಾಪಿಗೆ ಹೋಗ್ಬಿಟ್ಟು ಅದು ಏನು ತೊಗೊಳ್ತಾನೆ ಏನು ಬಿಡ್ತಾನೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇದು ಬೇಕಾ ಅದು ಬೇಕಾ ಅಂತ ನಾವು ಬರೋದೆಲ್ಲ ಕೇಳಿದ್ದಾಯಿತು. ಬಟ್ ಅವ್ನಿಗೆ ಅದು ಏನು ಬೇಕು ಅಂತ ಅವ್ನು ಗೊತ್ತಿಲ್ಲ. ಅದು ಏನು ನೋಡಿ ಓಡಿ ಬಂದೋ ಈ ಒಂದು ಶಾಪ್ ಕಡೆ ಅಂತ ನಿಜವಾಗ್ಲೂ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಅವರಿದ್ದವರು ಶಾಪ್ ಒಳಗಡೆನೆ ಬಿಟ್ಟರು. ಸರಿ ನಿಂಗೆ ಏನು ಬೇಕೋ ಅದು ತೊಗೊಳಪ್ಪ ಅಂತ ಹೇಳಿಬಿಟ್ಟು. ನಾನು ಈ ರೀತಿ ವಿಡಿಯೋ ಶೂಟ್ ಮಾಡ್ತಾ ಇರೋದನ್ನು ನೋಡಿ ಆ ಬ್ರದರ್ ಕೇಳಿದರು, ಅಕ್ಕ ನೀವು ಯೂಟ್ಯೂಬ್ ಚಾನಲ್ಗೆ ವಿಡಿಯೋಸ್ ಮಾಡ್ಕೊಳ್ತಾ ಇದ್ದೀರಾ ಅಂತ. ಹೌದು ಅಂತ ಹೇಳಿದೆ. ಅಕ್ಕ ಲಿಂಕ್ನ ಕಳಿಸಿ ನನಗೆ, ನಾನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಅಂತ ಹೇಳಿದರು. ಯಾರಾದರೂ ಈ ರೀತಿ ಕೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಅವ್ರ ಹೆಸರನ್ನ ಕೇಳೋದನ್ನು ಮರ್ತುಬಿಟ್ಟೆ ನಾನು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಕೂಡ ಅವರು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ. ನಾನು ಹೊರಟೆ. ಬಾಯ್ ಬಾಯ್ ಬಾಬು ಬಾಯ್. ಅಪ್ಪ ಅವ್ರು ಬೈತಾರೆ, ಬಾ ಬೇಗ ಬಾರು. ಬಾ. ಸ್ಕಂದ ಅಂತೂ ರೋಡ್ ಮಧ್ಯೆ ಟಾಯ್ಸ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೇನೆ. ನಾನು ಇಲ್ಲೇ ಕುತ್ಕೊಂಡು ಆಟ ಆಡ್ತಾ ಇರ್ತೀನಿ ಅಂತ. ಎಷ್ಟು ಕರೆದ್ರೂ ಬರಲಿಕ್ಕೆ ರೆಡಿ ಇಲ್ಲ. ತುಂಬ ಫೋರ್ಸ್ ಮಾಡಿ ಅವನ್ನ ಕರ್ಕೊಂಡು ಬಂದಿದ್ದಾಯಿತು. ಇನ್ನು ನನಗೆ ಜಾತ್ರೆಯಲ್ಲಿ ಏನನ್ನು ಪರ್ಚೇಸ್ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಾಗಾಗಿ ಸ್ಕಂದನ್ಗೆ ಒಂದೆರಡು ಟಾಯ್ಸ್ನ ತೊಗೊಂಡು ರಿಟರ್ನ್ ಮನೆಗೆ ಬಂದ್ವಿ. ಸೊ ಇಲ್ಲಿ ಬಲೂನಲ್ಲಿ ನೀರೆಲ್ಲ ತುಂಬಿಸಿಟ್ಬಿಟ್ಟಿದ್ದ ಆ ಬಾಯಿ, ಅದನ್ನೆಲ್ಲ ಹೊಡ್ಕೊಂಡು ಕುತ್ಕೊಂಡಿದ್ದಾನೆ ನೋಡಿ. ಸ್ಕಂದ ಮನೇಲೇ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ. ತುಂಬ ಕ್ರೌಡ್ ಇರೋ ಕಡೆ ಕರ್ಕೊಂಡು ಹೋದ್ರೆ ಸ್ವಲ್ಪ ಕಿರಿಕಿರಿ ಮಾಡ್ತಾನೆ. ಹಾಗಂತ ನಾವೇನು ಬಿಡೋದಿಲ್ಲ, ಅವಾಗವಾಗ ಕರ್ಕೊಂಡು ಹೋಗ್ತಾ ಇರ್ತೀವಿ. ಇನ್ನು ನಮ್ಮ ದಾವಣಗೆರೆಯಲ್ಲಿ ಈ ಒಂದು ಬೆಣ್ಣೆ ಪಡ್ಡು ಏನಿದೆ ತುಂಬಾನೇ ಫೇಮಸ್ಸು. ಸುಮಾರು ಯೂಟ್ಯೂಬ್ ಚಾನಲಲ್ಲಿ ಬಂದಿದೆ. ಹಾಗೆ ಸಿಹಿ ಕೈ ಚಂದ್ರು ಏನಿದ್ದಾರೆ ಅವರು ಕೂಡ ಈ ಒಂದು ಶಾಪ್ಗೆ ವಿಸಿಟ್ ಮಾಡಿದ್ದಾರೆ. ಈ ಒಂದು ಬೆಣ್ಣೆ ಪಡ್ಡು ಶಾಪ್ ಏನಿದೆ ಇದಿರೋದು ಗುಂಡಿ ಸರ್ಕಲ್ ಅಲ್ಲಿ. ಈ ಒಂದು ಸರ್ಕಲ್ ಬಂದು ಯಾರನ್ನ ಕೇಳಿದ್ರು ಈ ಒಂದು ಶಾಪ್ ನ ತೋರಿಸ್ತಾರೆ. ಮೇ ಬಿ ಸಂಜೆ ಒಂದು 6 ಗಂಟೆಯಿಂದ ಶುರುವಾಗಬಹುದು ಅನ್ಸುತ್ತೆ. ಇವರು ಬೆಣ್ಣೆ ದೋಸೆನೂ ಕೂಡ ಮಾಡ್ತಾ ಇದ್ರು. ಸೊ ನಾವು ಕೂಡ ಬೆಣ್ಣೆ ಪಡ್ಡು ಮತ್ತೆ ಬೆಣ್ಣೆ ದೋಸೆನ ಟೇಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಏನಪ್ಪ ಇಷ್ಟೊಂದೆಲ್ಲ ಗಲಾಟೆ ನಡೆದಿದೆ ಮನೇಲಿ, ಇವರು ಊರು ಸುತ್ಕೊಂಡಿದ್ದಾರಲ್ಲ ಅಂತ ಅನ್ನಿಸ್ತಾ ಇರ್ಬೋದು ನಿಮಗೆ. ಸೊ ಈ ಒಂದು ಶಾಪ್ಗೆ ಹೋಗಿ ಇಲ್ಲಿನ ಫುಡ್ ಟೇಸ್ಟ್ ಮಾಡಬೇಕು ಅಂತ ಅಭಯ್ ತುಂಬಾ ಆಸೆ ಪಟ್ಟಿದ್ದ. ಅವ್ನು ಬ್ಯಾಂಗ್ಳೂರಿಂದನೂ ಹೇಳ್ತಾ ಇದ್ದ ನನಗೆ ಬೆಣ್ಣೆ ಪಡ್ಡುನ ನೀವು ತಿನ್ನಿಸ್ಲೇಬೇಕು ಅಂತ. ಸೊ ಹಾಗಾಗಿ ಈ ಒಂದು ಶಾಪ್ಗೆ ಹೋದ್ವಿ ಎಲ್ಲರೂ. ಸೊ ನನಗೆ ಬೇಜಾರಾಗಿದೆ ಅಂತ ಹೇಳಿಬಿಟ್ಟು ಎಲ್ಲರೂ ಅದೇ ರೀತಿ ಇರಿ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಅಲ್ಲಿ ನಡೆದಂಥ ಘಟನೆಯಿಂದ ನನಗೂ ಕೂಡ ತುಂಬಾ ಬೇಜಾರಾಗಿತ್ತು. ಸೊ ನಾನಿದ್ದಿದ್ದು ಬೇರೆಯವ್ರ ಮನೆಯಲ್ಲಿ. ನಮ್ಮ ಮನೇಲಿ ನಾನು ಇದ್ದಿದ್ರೆ ನಾನು ಕೂಡ ಒಂದು ರೆಸ್ಟ್ರಿಕ್ಷನ್ಸ್ ಹಾಕೊಂಡ್ಬಿಡ್ತಿದ್ನೋ ಏನೋ ಗೊತ್ತಿಲ್ಲ. ಬಟ್ ಎಲ್ಲರೂ ನನಗೆ ಸ್ವಲ್ಪ ಸಮಾಧಾನ ಮಾಡಿದರು. ತುಂಬ ಹೆಚ್ಚು ತಲೆ ಕೆಡಿಸ್ಕೋಬೇಡ, ಆಗಿದ್ದಾಯಿತು, ಎಲ್ಲದನ್ನು ಮರ್ತುಬಿಡು ಅಂತ ಹೇಳ್ತಾಯಿದ್ರು. ಬಟ್ ಯಾರು ಎಷ್ಟೇ ಏನೇ ಹೇಳಿದ್ರು ಕೆಲವೊಂದು ಘಟನೆಗಳನ್ನು ಮರೆಯೋದು ಸ್ವಲ್ಪ ಕಷ್ಟನೇ. ಇನ್ನು ಮನೆ ಹತ್ರ ಬಂದ್ವಿ. ಸೊ ನಮ್ಮೂರಲ್ಲಿ ಪರ್ಟಿಕ್ಯುಲರ್ ಆಗಿ ಹೋಳಿ ಹುಣ್ಣಿಮೆ ಹಿಂದಿನ ದಿನ ಏನಿದೆ ಈ ರೀತಿ ಕಾಮದಹನ ಮಾಡ್ತಾರೆ. ಸೊ ನಾನು ಸುಮಾರು ವರ್ಷಗಳೇ ಆಗಿತ್ತು ಈ ರೀತಿ ಕಾಮದಹನ ನೋಡಿ. ಸೊ ನನ್ನ ಮಗನಿಗೂ ಒಂಥರ
ಹೊಸ ಥರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ತೋರಿಸೋಣ ಅಂತ ಹೇಳಿಬಿಟ್ಟು ಅಲ್ಲಿ ನಿಂತ್ಕೊಂಡು ತೋರಿಸ್ತಾ ಇದ್ವಿ ಅಷ್ಟೇ. ಹಾಗೆ ಅದರದ್ದು ಕೂಡ ಒಂದು ವಿಡಿಯೋನ ತೊಗೊಂಡೆ. ಇನ್ನು ಈ ರೀತಿ ಕಾಮದಹನ ಮಾಡಿದ ಮೇಲೆ ಅಲ್ಲಿ ಬಂದಿರುವಂಥ ಚಿಕ್ಕ ಮಕ್ಕಳು ದೊಡ್ಡವರು ಕೆಲವೊಬ್ಬರು ಮನೆಗೆ ಹೋಗ್ಬಿಟ್ಟು ಈ ರೀತಿ ಮಂಡಕ್ಕಿನ ಕೊಡ್ತಾರೆ ಪ್ರಸಾದದ ರೂಪದಲ್ಲಿ. ಸ್ವಲ್ಪ ಕೊಡಿ, ಸ್ವಲ್ಪ ಹಿಂಗೆ ಬೇಕಾ ಬಾಬಾ? ಇಲ್ಲಮ್ಮ ನಿಂಗೆ ಬೇಕಾ? ಮಂಡಕ್ಕಿ ತಿಂದ್ರಿ ಬಾಬು ನೀವು? ಇನ್ನು ನೈಟು ನಾವು ಈ ರೀತಿ ಟೆರೆಸ್ ಮೇಲೆ ಸೊಳ್ಳೆ ಪರ್ದೆನ ಕಟ್ಕೊಂಡು ಮಲಗಿದ್ವಿ. ಬಿಕಾಸ್ ಮನೆ ಒಳಗಡೆ ಏನಿದೆ ಫ್ಯಾನ್ 2-3 ಫ್ಯಾನ್ ರನ್ ಆಗ್ತಾ ಇದ್ರು ಕೂಡ ಬಿಸಿ ಗಾಳಿ ಬರ್ತಾ ಇದೆ. ನೆಲ ಎಲ್ಲ ಒಂಥರ ಬೆಂಕಿ ಥರ ಸುಡ್ತಾ ಇತ್ತು. ಹೊರಗಡೆ ಟೆರೆಸಲ್ಲಿ ಗಾಳಿ ತಂಪಾಗಿತ್ತು. ಸೊ ಅದಕ್ಕೋಸ್ಕರ ನಾವು ಈ ರೀತಿ ಪ್ಲ್ಯಾನ್ ಮಾಡಿದ್ವಿ. ನನ್ನ ಪ್ರಕಾರ ಚಿಕ್ಕ ಮನೇಲಿದ್ದು ಕೂಡ ಹೊರಗಿಂದ ಬಂದವ್ರಿಗೆ ಎಲ್ಲ ಸಂಬಂಧಿಕರಿಗೆ ಒಂದು ಲೋಟ ನೀರು ಕೊಟ್ಟರು ಕೂಡ ಅದು ಅಮೃತಕ್ಕೆ ಸಮ. ಎಷ್ಟು ಕೋಟಿಗೆ ಬಾಳಿ ಕೋಟಿ ಮನೇಲಿ ಇದೆಯಾ ಅಂತ ಅಂದರೂ ಕೂಡ ನೀನು ಮೃಷ್ಟಾನ್ನ ಭೋಜನ ಹಾಕಿ ಬಂದಾಗ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸ್ದೆ ನೆಗ್ಲೆಕ್ಟ್ ಮಾಡ್ತೀಯಾ ಅಂತ ಅಂದರೆ ನೀನೇನೇ ಮಾಡಿದ್ರು ವ್ಯರ್ಥ ಅಂತ ಅನಿಸುತ್ತೆ. ಅಂತ ಮನೆಗೆ ಹೋಗೋದಕ್ಕಿಂತ ಹೋಗದೆ ಇರೋದೇ ಒಳ್ಳೆಯದು. ಸೊ ನಾನು ಚಿಕ್ಕ ಮನೆಯಲ್ಲೂ ಬೆಳೆದಿದ್ದೀನಿ, ದೊಡ್ಡ ಮನೆಯಲ್ಲೂ ಇದ್ದೀನಿ. ಸಿರಿತನ ಬಂತು ಅಂತ ಹೇಳಿ ಯಾವತ್ತೂ ಹಿಗ್ಗಿಲ್ಲ. ಹಾಗೆ ನನಗೆ ನನ್ನ ಕುಟುಂಬದವರಿಗೆ ಬೆಲೆ ಸಿಗದಂಥ ಮನೆಗೆ ನಾನು ಯಾವತ್ತೂ ಕಾಲಿಡೋಕ್ಕೆ ಇಷ್ಟಪಡಲ್ಲ. ಸೊ ಕೆಲವೊಂದಷ್ಟು ವಿಚಾರಗಳಿಂದ ಹೊರಗೆ ಬರಬೇಕು ಅಂತ ನಾವು ಎಷ್ಟೇ ಟ್ರೈ ಮಾಡಿದರೂ ಅಷ್ಟು ಈಸಿಯಾಗಿ ಅದರಿಂದ ಹೊರಗೆ ಬರೋಕ್ಕಾಗಲ್ಲ. ಏನಪ್ಪ ಪದೇ ಪದೇ ಹೇಳಿದ್ದೇನೆ ಹೇಳ್ತಿದ್ದಾರಲ್ಲ ಇವರು ಅಂತ ಅನ್ನಿಸ್ಬೋದು. ಇನ್ನು ಹೆಚ್ಚು ನಾನು ಏನೂ ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ನೆಕ್ಸ್ಟ್ ಡೇ ಎಲ್ಲರೂ ಬೆಳಗ್ಗೆ ಬೇಗನೆ ಎದ್ದು ನಮ್ಮೂರಿಗೆ ಬ್ಯಾಂಗ್ಳೂರಿಗೆ ಹೊರಡೋಕ್ಕೆ ರೆಡಿ ಆಗಿದ್ದೀವಿ. ಸೊ ಸಂಡೇನೇ ಬರಬೇಕಿತ್ತು ನಾವು ರಿಟರ್ನು. ಬಟ್ ಮಂಡೇ ಸ್ವಲ್ಪ ಮಾವನವ್ರದ್ದು ಬ್ಯಾಂಕಲ್ಲಿ ಕೆಲಸ ಇತ್ತು. ಹಾಗಾಗಿ ಒನ್ ಡೇ ಸ್ಟೇ ಮಾಡಿ ಅಲ್ಲಿಂದ ಮಂಡೇ ಹೊರಟ್ವಿ. ಜಾಗ ಬಿಡತ್ ನೋಡ ಸೈಡ್ ಸರಿ ಕದ ತೆಗೆದು ನೋಡಲ್ ಬಾ ಭಾಗ ತೆಗೆದು ಹೈಫೈ ಕೊಡ ಹೈಫೈ ಕೊಡ್ತಾನ ನೋಡ್ರಿ ಹೈಫೈ ಹುಷಾರ್ ನೋಡು ಬರ್ರಿ ಹುಷಾರೇ ಆಂಟಿ ಬರ್ತೀನಿ ಬರ್ರಿ ಏರ್ ಕಡಿಮೆ ಇದೆ ಅಂತ ಹಾ ಆಂಟಿ ಬಾಯ್ ಬರ್ರಿ ಬಾಯ್ ಬರ್ತೇಪ್ಪ ಹೋಯ್ ಬರ್ತೇವೆ ಬಾಯ್. ಅವರಿಗೆಲ್ಲ ಬಾಯ್ ಹೇಳಿ ಹೊರಟ್ವಿ. ಇವತ್ತು ಹೋಳಿ ಹುಣ್ಣಿಮೆ ಇದ್ದಿದ್ದರಿಂದ ನಮ್ಮೂರಲ್ಲಿ ದಾವಣಗೆರೆಯಲ್ಲಿ ರೋಡಲ್ಲಿ ಎಲ್ಲರೂ ಹೋಳಿ ಆಡ್ತಾ ಇದ್ರು. ಹಾಗೆ ನಮ್ಮ ಮನೇಲಿ ಎಲ್ರಿಗೂ ದಾವಣಗೆರೆಯಲ್ಲಿ ಸಿಗುವಂಥ ಮಿಕ್ಸ್ಚರ್ ಖಾರ ಅಂತ ಏನು ಕರಿತೀವಿ ಅದು ಅಂದರೆ ಎಲ್ರಿಗೂ ತುಂಬಾ ಇಷ್ಟ. ನಾವು ಪ್ರತಿ ಸಲ ದಾವಣಗೆರೆಗೆ ಬಂದಾಗ್ಲೂ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡೋಗ್ತೀವಿ. ರೆಗ್ಯುಲರ್ ಆಗಿ ತೊಗೊಳ್ಳೋ ಅಂಥ ಶಾಪ್ ಕ್ಲೋಸ್ ಆಗಿತ್ತು. ಹಾಗಾಗಿ ನಾವು ಬೇರೆ ಒಂದು ಶಾಪಲ್ಲಿ ಪರ್ಚೇಸ್ ಮಾಡಿ ಹೊರಟ್ವಿ. ಸೊ ಮತ್ತಷ್ಟು ಕಹಿ ನೆನಪುಗಳನ್ನು ಹೊತ್ಕೊಂಡು ಬೆಂಗಳೂರು ಕಡೆ ಹೊರಟಿದ್ದೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.